ಸೌಜನ್ಯ ಪ್ರಕರಣ, ಸದ್ಯದ ಪರಿಸ್ಥಿತಿ ಏನಾಗುತ್ತೆ? ಸೌಜನ್ಯ ಕೇಸ್? ಇದು ಎಲ್ಲರೂ ಕೇಳುತ್ತಿರುವ ಪ್ರಶ್ನೆ. ನಿನ್ನೆ ಕೆನಡಾ ದೇಶದಲ್ಲಿ ನೆಲೆಸಿರುವ ಕನ್ನಡಿಗ ಸ್ನೇಹಿತರು ವಾಟ್ಸಪ್ನಲ್ಲಿ ಕೇಳಿದರು. ರಾಜ್ಯ ದೇಶ ವಿದೇಶದಲ್ಲಿಯ ಅನೇಕ ನ್ಯಾಯಪರ ಆಸಕ್ತರು ಕುತೂಹಲ ಮತ್ತು ಆತಂಕದಿಂದ ಸೌಜನ್ಯ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಕೇಳುತ್ತಿದ್ದಾರೆ. ಅವರೆಲ್ಲರ ಗಮನಕ್ಕೆ ಈ ಮಾಹಿತಿ. ಮಾನ್ಯ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಾದವಿವಾದ ಮುಗಿದು ನ್ಯಾಯಾಲಯದ ತೀರ್ಪಿಗೆ ದಿನಾಂಕ ನಿಗದಿ ಆಗಬೇಕಿದೆ. 1 ಅಥವಾ 2 ದಿನದ ಹಿಂದೆ ನ್ಯಾಯಾಲಯ ತೀರ್ಪಿನ ದಿನಾಂಕವನ್ನು ಪ್ರಕಟಿಸುತ್ತದೆ. ಆ ಗಳಿಗೆಗೆ ಎಲ್ಲರೂ ಕಾಯುತ್ತಿದ್ದೇವೆ. ಕಾನೂನು ಮೌಲ್ಯಗಳ ಆಧಾರದಲ್ಲಿ ಕೇಂದ್ರದ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ಪರ ಎಸ್ಎಸ್ಪಿ ಅವರು ಮೃತ ಸಂತ್ರಸ್ತೆಯ ನ್ಯಾಯಪರ ವಾದ ಮಾಡಬೇಕಿತ್ತು. ಏಕೆಂದರೆ ಕ್ರಿಮಿನಲ್ ಲಾ ಸಂಹಿತೆಯ ಪ್ರಕಾರ ಒಂದು ಅಪರಾಧ ಕೇವಲ ವ್ಯಕ್ತಿಯ ವಿರುದ್ಧ ಅಲ್ಲ, ಆ ಅಪರಾಧ ಸರ್ಕಾರದ ವಿರುದ್ಧವೂ ಹೌದು. ಆದರೆ ಈ ನೀತಿಗೆ ವಿರುದ್ಧ ಎನ್ನುವಂತೆ ಸೌಜನ್ಯ ಪ್ರಕರಣದ ವಾದವಿವಾದದಲ್ಲಿ ಕೇಂದ್ರದ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಎಸ್ಎಸ್ಪಿ ಸೌಜನ್ಯ ನ್ಯಾಯದ ಪರ ವಾದಿಸುವುದನ್ನು ಮರೆತು ನಿರಪರಾಧಿಯಾಗಿ ಖುಲಾಸೆಗೊಂಡ ಸಂತೋಷ ರಾವ್ನನ್ನೇ ಶಿಕ್ಷೆಗೊಳಪಡಿಸಬೇಕು ಮತ್ತು ಪ್ರಕರಣದ ಮರುತನಿಖೆ ಅವಶ್ಯಕತೆ ಇಲ್ಲ ಎಂದು ವಾದ ಮಂಡಿಸಿದರು. ಅತ್ಯಾಚಾರ ಮತ್ತು ಗಂಭೀರವಾಗಿ ಕೊಲೆಯಾದ ಹೆಣ್ಣು ಮಗಳ ಪರವಾಗಿರಬೇಕಿದ್ದ ಸಿಬಿಐ ಮತ್ತು ಎಸ್ಎಸ್ಪಿ ಅವರು ನೈಜ ಆರೋಪಿಗಳ ಪರ ನಿಂತು ವಾದ ಮಾಡುವಂತಿದೆ ಎಂದು ಸೌಜನ್ಯ ಪರ ಹಿರಿಯ ನ್ಯಾಯವಾದಿ ಶ್ರೀ ಎಂಆರ್ ಬಾಲಕೃಷ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯಾಲಯದಲ್ಲಿ ಸೌಜನ್ಯ ಮರುತನಿಖೆ ಪರ ವಾದವನ್ನು ಮಂಡಿಸಿದ್ದಾರೆ. ಮರುತನಿಖೆ ಅರ್ಜಿ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರಾರಂಭದಲ್ಲಿ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳ ವಲಯ ಮರುತನಿಖೆ ಪರವಾಗಿ ಇದ್ದು ನ್ಯಾಯಾಲಯಕ್ಕೆ ಸೌಜನ್ಯ ನ್ಯಾಯಪರ ನಿಲುವು ವ್ಯಕ್ತಪಡಿಸುವುದಾಗಿ ತಿಳಿಸಿದ್ದರು. ಆದರೆ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳ ಧರ್ಮೋದ್ಯಮಿಗಳ ಜೊತೆಗೆ ವ್ಯವಹಾರಿಕ ನಂಟು ಇರುವ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೈ ಹಿಡಿದುಕೊಂಡು ಬಂದು ಬೀಡಿನ ಬಂಗಲೆಯಲ್ಲಿ ತಲೆ ಬಗ್ಗಿಸಿ ಪ್ರಸಾದ ಸ್ವೀಕರಿದರೋ ಆಗ ರಾಜ್ಯ ಸರ್ಕಾರದ ನಿಲುವು ಬದಲಾವಣೆ ಆಯಿತು. ಹೈಕೋರ್ಟ್ನಲ್ಲಿ ಎಸ್ಎಸ್ಪಿ ಅವರು ನೈಜ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವ ದಾಟಿಯಲ್ಲಿ ತೊದಲುತ್ತ ಬಿಕ್ಕುತ್ತ ವಾದ ಮಂಡಿಸಿದರು. ಸರ್ಕಾರದವರೇ ಈ ರೀತಿ ನನ್ ಮಗುಗೆ ಮೋಸ ಮಾಡಿದ್ರೆ ನನ್ ದುಃಖ ಯಾರಿಗ್ ಸರ್ ಹೇಳ್ಕೊಳ್ಳಿ ಎಂದು ತಾಯಿ ಕುಸುಮಾವತಿ ಕಣ್ಣೀರಿಡುತ್ತ ನನ್ನ ಕೇಳಿದಾಗ ನಾನು ಒಂದು ಕ್ಷಣ ನಿರುತ್ತರನಾದೆ. ಇನ್ನು ಜಸ್ಟಿಸ್ ಪರ್ ಸೌಜನ್ಯ ಹೆಸರಲ್ಲಿ ಶ್ರೀ ಮಹೇಶ ಶೆಟ್ಟಿ ತಿಮರೋಡಿ ಅವರು ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಬಾರದು ಎಂಬ ವಿಚಿತ್ರ ಆದೇಶವನ್ನು ಅತ್ಯಾಚಾರಿಗಳು ತಂದೊಡ್ಡಿದರು. ಇದರಿಂದ ಅತ್ಯಾಚಾರದಿಂದ ಮಡಿದವರ ಸ್ಮರಣೆಯಲ್ಲಿ ಏರ್ಪಡಿಸಿದ ರಕ್ತದಾನ ಶಿಬಿರ ರದ್ದು ಮಾಡಲಾಯಿತು. ಈ ಘನ ಕಾರ್ಯ ಮಾಡಿದ ವಕೀಲರುಗಳಿಗೆ ಬೆಂಗಳೂರಿನ ಪಬ್ ಒಂದರಲ್ಲಿ ಮದ್ಯದ ಹೊಳೆ ಸುರಿಸಿ ವಿಶೇಷ ಮಾಂಸದ ದಾಸೋಹವನ್ನು ಮದ್ಯವರ್ಜನ ಶಿಬಿರದ ರೂವಾರಿ ಮಾಂಸ ತಿನ್ನದ ಧರ್ಮದ ಅಧಿಕಾರಿಗಳ ಬೆಂಗಳೂರಿನ ಸೆಟ್ಟಿಂಗ್ ತಮ್ಮ ಏರ್ಪಡಿಸಿದ್ದ ಎನ್ನುವ ಮಾಹಿತಿ ಇದೆ. ಹೋರಾಟ ಹತ್ತಿಕ್ಕುವ ಹುಚ್ಚು ಹಿಡಿಸಿಕೊಂಡ ಅತ್ಯಾಚಾರಿ ಕುಟುಂಬ ಇದುವರೆಗೂ ಮಹೇಶ ಶೆಟ್ಟಿ ಅವರ ಮೇಲೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ 11 ಅರ್ಥವಿಲ್ಲದ ಜೊಳ್ಳು ಪ್ರಕರಣ ದಾಖಲಿಸಿದೆ. ನನ್ನ ಮೇಲೆ 12 ವರ್ಷದ ಹಿಂದಿನ ಮುಕ್ತಾಯವಾದ ಪ್ರತಿಭಟನೆ ಪ್ರಕರಣದ ವಾರಂಟ್ ಜಾರಿ ಮಾಡಿಸಿದರು. 8 ವರ್ಷದ ಹಿಂದಿನ ಕಳಸಾ ಬಂಡೂರಿ ರೈತ ಚಳುವಳಿಯಲ್ಲಿದ್ದ ಪ್ರಕರಣಕ್ಕೆ ಚಾಲನೆ ನೀಡುವ ವಿಫಲ ಯತ್ನ ನಡೆಸಿದರು. ಜೊತೆಗೆ ಹೊಸ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಹೋರಾಟಗಾರ್ತಿ ಪ್ರಸನ್ನ ರವಿ, ತುಳುನಾಡು ದೈವ ವಿದ್ವಾನ್ ತಮ್ಮಣ್ಣ ಶೆಟ್ಟಿ, ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ, ಅನಿತಾ ಕಾಸರಗೋಡು, ಇನ್ನೂ ಹಲವಾರು ಹೋರಾಟಗಾರರ ಮೇಲೆ ಇದು ಕೋಟಿಯ ತಲಾ 2 ಕೇಸ್ಗಳು ಈವರೆಗೆ ದಾಖಲಾಗಿವೆ. ಸೌಜನ್ಯ ಹಾಗೂ ಧರ್ಮಸ್ಥಳ ಗ್ರಾಮದ ಇತರ ಸರಣಿ ಕೊಲೆಗಳ ಕುರಿತು ಸರಣಿಯಾಗಿ ವರದಿ ಮಾಡುತ್ತಿರುವ ಯೂಟ್ಯೂಬ್ ಮಾಧ್ಯಮಗಳ ಮೇಲೆ ಸರಣಿ ಕೊಲೆಗಡುಕರು ಸರಣಿಯಾಗಿ ನೋಟಿಸ್ ಕಳುಹಿಸುತ್ತಿದ್ದಾರೆ. 10 ದಿನದ ಹಿಂದೆ ದೆಹಲಿಯಿಂದ ದೇವಸ್ಥಾನ ದರ್ಶನಕ್ಕೆ ಬಂದ ನ್ಯಾಯಮೂರ್ತಿ ಒಬ್ಬರನ್ನು 4 ದಿನ ಐಷಾರಾಮಿ ವ್ಯವಸ್ಥೆ ಮಾಡಿ ವಿಶೇಷ ಸನ್ಮಾನ ಇತ್ಯಾದಿ ಮಾಡಿ ಕಾಲು ಬಿದ್ದು ಕಳಿಸಿದ್ದಾರೆ. ಸೌಜನ್ಯ ಪ್ರಕರಣದಿಂದ ಪಾರಾಗಲು ಕತ್ತೆಯಿಂದ ಸಹಾಯ ಆಗುತ್ತೆ ಎಂದಾದರೆ ಆ ಕತ್ತೆಯನ್ನು ಬಿಟ್ಟಿ ಬೀಡಿನ ಬಂಗಲೆಗೆ ಕರೆಸಿ ಅದರ ಕಾಲು ಬಾಲ ಹಿಡಿದು ಸನ್ಮಾನಿಸಿ ಪ್ರಸಾದ ಕೊಡುವ ಮಟ್ಟಕ್ಕೆ ಬಂದಿದ್ದಾರೆ ಪರಮನೀಚ ಕಾಮಂದರು. ಆದರೆ ನ್ಯಾಯದೇವತೆ, ನ್ಯಾಯಾಲಯ ಮತ್ತು ನ್ಯಾಯಮೂರ್ತಿಗಳ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಆದರೂ ಬರುವ ದಿನಗಳು ಒಂದು ದೊಡ್ಡ ನ್ಯಾಯದ ಸಂಘರ್ಷಕ್ಕೆ ದಾರಿ ಮಾಡಿಕೊಡಲಿವೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅತ್ಯಾಚಾರಿ ರಾಕ್ಷಸರು ಎಷ್ಟೇ ಅಟ್ಟಹಾಸ ಮೆರೆದರೂ ದುರ್ಗೆಯಿಂದ ಅವರ ಸಂಹಾರ ನಿಶ್ಚಿತ. ಓಂ ದುಂ ದುರ್ಗಾಯಿ ನಮ. ಗಿರೀಶ ಮಟ್ಟೆಣ್ಣವರ.